ಇದು ನಾನು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಈ ಸಮಗ್ರ ಕೃಷಿಗೆ ನಾನು ಉಪಾಯ ಅಂತ ಹೇಳಿದ್ರೆ ಈ ಸಾವಯವ ಗೊಬ್ಬರವನ್ನ ಮಾಡ್ತಾ ಇದ್ದೀನಿ. ಒಂದು 8 ರಿಂದ 9 ಇಂಗ್ರೀಡಿಯೆಂಟ್ಸ್ ನ ಇದ್ರೊಳಗಡೆ ಹಾಕಿ ಹಂಗೆ ಬಿಡ್ತೀವಿ. ಇದು ದ್ರವ ರೂಪದ ಗೊಬ್ಬರ ಅಂತ ಕರಿತೀವಿ. ರೈತರ ಬಂಗಾರ. ಇದು ಟ್ರಾಕ್ಟರ್ ಕೊಟ್ಟಿಗೆ ಗೊಬ್ಬರ ಏರ್ಸಕ್ಕೆನ ಇದು ಒಂದು ಕ್ಯಾನ್ ಅನ್ನ ನಾವು ಅದನ್ನ ಬಳಸೋದ್ರಿಂದ ಬೆಳೆಗಳಲ್ಲಿ ಇಳುವರಿ ಹೆಚ್ಚಾಗ್ತೈತಿ, ಮಣ್ಣಲ್ಲಿ ಎರೆಹುಳ ಉತ್ಪಾದನೆ ಜಾಸ್ತಿ ಆಗ್ತೈತಿ. ಈ ನಾವು ಬುಡಗಳಿಗೆ ಡ್ರಂಚಿಂಗ್ ಮಾಡೋದ್ರ ಮೂಲಕ ನಮಗೆ ಅತಿ ಹೆಚ್ಚು ಇಳುವರಿನ ಕೊಡುತ್ತೆ. ಇವಾಗ ಭೂಮಿ ಈ ರೀತಿ ಹಸಿ ಇರಬೇಕು. ನಮ್ಮ ಹತ್ರ ತಗೊಂಡು 6 ರಿಂದ 7 ತಿಂಗಳು ರೈತರು ಇಟ್ಕೋಬಹುದು. ಈ 1 ಲೀಟರ್ ಏನಿದೆ, ಈ ಟೆರೆಸ್ ಗಾರ್ಡನ್ ಆಮೇಲೆ ಕೈ ತೋಟಗಳು ಏನ್ ಮನೆ ಹತ್ರ ಮಾಡ್ಕೊಂಡಿರ್ತೀರಿ, ಅದೇ ನೀವು 5 ಲೀಟರ್ ಕ್ಯಾನ್ ತಗೊಳ್ಳೋದಾದ್ರೆ ಬರೀ 300 ರೂಪಾಯಿ 1 ಲೀಟರ್ ಅಲ್ಲಿ ಕೊಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ. ಇವತ್ತೇನು ನೀವು ನಮ್ಮ ತೋಟ ನಾನು ತೋರಿಸ್ತಾ ಇದ್ದೀನಿ, ಇದು ನಾನು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಈ ಸಮಗ್ರ ಕೃಷಿಗೆ ನಾನು ಉಪಾಯ ಅಂತ ಹೇಳಿದ್ರೆ ಈ ಸಾವಯವ ಗೊಬ್ಬರವನ್ನ ಮಾಡ್ತಾ ಇದ್ದೀನಿ. ಈ ಸಾವಯವ ದ್ರವ ರೂಪದ ಗೊಬ್ಬರವನ್ನ ಮೃತಪಟ್ಟಿರ್ತಕ್ಕಂಥ ದೇಶಿ ಹಸುವಿಂದ ಮಾಡ್ತಾ ಇದ್ದೀನಿ. ಈ ಟ್ಯಾಂಕ್ ಏನ್ ನೀವು ನೋಡ್ತಾ ಇದ್ರಿ, ಈ ಟ್ಯಾಂಕ್ ಅಲ್ಲಿ ಅಕಸ್ಮಾತ್ ಆಗಿ ನಮ್ಮ ಅಕ್ಕಪಕ್ಕದ ಹಳ್ಳಿಯಲ್ಲಿ ಆಗಿರ್ಬೋದು, ಈ ನಮ್ಮ ಊರಿಂದ ಸ್ವಲ್ಪ ಹತ್ತಿರದಲ್ಲಿ ಯಾವ್ದಾದ್ರು ದೇಶಿ ಹಸು ಸತ್ತಿರ್ಲಿ, ಅದು ನಮಗೆ ಕಾಲ್ ಮಾಡಿದ್ರೆ ಬಂದು ನಾವು ತಗೊಂಡ್ ಬಂದು ಈ ಟ್ಯಾಂಕ್ ಒಳಗಡೆ ಹಾಕಿ ಗೊಬ್ಬರ ರೆಡಿ ಮಾಡ್ಕೋತೀವಿ. ಇದಕ್ಕೆ ಪಪ್ಪಾಯಿ ಕಾಯಿ, ಬೆಲ್ಲ, ದೇಶಿ ಹಸುವಿನ ತುಪ್ಪ, ಮಜ್ಜಿಗೆ ಇಂಥವೆಲ್ಲ ಸುಮಾರು ಒಂದು ಆಕಳ ಬೂದಿ ಇವೆಲ್ಲ ಸೇರಿ ಒಂದು 8 ರಿಂದ 9 ಇಂಗ್ರೀಡಿಯೆಂಟ್ಸ್ ನ ಇದ್ರೊಳಗಡೆ ಹಾಕಿ ಹಂಗೆ ಬಿಡ್ತೀವಿ. ಬಿಟ್ಟ ನಂತರ ಏನಾಗುತ್ತೆ, ಅದು ಕಳಿತು ಗೊಬ್ಬರ ಆಗಿರ್ತೈತ್ರ ಮೇಡಮ್ ಅವ್ರೆ. ಇಲ್ಲೇನೈತಲ್ಲ, ಇದು ದ್ರವ ರೂಪದ ಗೊಬ್ಬರ ಅಂತ ಕರಿತೀವಿ. ಇದ್ರಲ್ಲಿ ಹಾಕಿರ್ತಕ್ಕಂಥ ಹಸು ಬಂದು ಈ ರೀತಿ ಲಿಕ್ವಿಡ್ ಆಗಿ ಕರಗೋಗ್ಬಿಡುತ್ತೆ. ಇದು ನಮಗೆ ಬಂಗಾರ ಅಂತಂದೆ ನಾವು ಹೇಳ್ಬೋದು, ರೈತರ ಬಂಗಾರ. ಹೆಂಗಪ್ಪ ಅಂತ ಹೇಳಿದ್ರೆ, ಈಗ ನಾವು ಒಂದು ಟ್ರಾಕ್ಟರ್ ಕೊಟ್ಟಿಗೆ ಗೊಬ್ಬರ ಏರ್ಸಕ್ಕೆನ ಇದು ಒಂದು ಕ್ಯಾನ್ ಅನ್ನ ನಾವು ಅದನ್ನ ಬಳಸೋದ್ರಿಂದ ಒಂದು ಟ್ರಾಕ್ಟರ್ ಗೊಬ್ಬರದ ಕಸು ಇದು ಒಂದು ಕ್ಯಾನ್ ಅಲ್ಲಿ ಇರ್ತೈತಿ. ಈ ಗೋನಂದ ಜಲವನ್ನ ನಾವು ತೋಟಕ್ಕೆ ಹಾಕೋದ್ರಿಂದ ಏನೇನೆಲ್ಲ ಉಪಯೋಗ ಆದವು ಅಂತ ಹೇಳಿದ್ರೆ, ನೀವು ನೋಡ್ಬೋದು, ನಮ್ದು ಅಡಿಕೆ ಬೆಳೆದಿವಿ, ಅದಾದ ನಂತರ ಕಲ್ಲಂಗಡಿ, ಬೇರೆ ಬೇರೆ ಸಮಗ್ರ ಕೃಷಿ ಮಾಡೀನ್ರಿ. ರಾಗಿ, ಮೂಲಂಗಿ ಇವೆಲ್ಲವೂ ಬೆಳಿತಾ ಇರ್ತೀನಿ. ಅದಕ್ಕೆಲ್ಲ ಇದೇ ಗೊಬ್ಬರವನ್ನೇ ನಾನು ಬಳಸಿ ಇದನ್ನ ಮಾಡ್ತಕ್ಕಂಥದ್ದು. ಇದನ್ನ ಬಳಸೋದ್ರಿಂದ ಏನೇನೆಲ್ಲ ರೈತರಿಗೆ ಅನುಕೂಲಪ್ಪ ಅಂತ ಹೇಳಿದ್ರೆ, ಮಣ್ಣು ಮೃದು ಆಗ್ತೈತಿ, ಮಣ್ಣು ಮೆತ್ತಗಾಗ್ತೈತಿ, ಹೊಸ ಬೇರುಗಳು ಉತ್ಪಾದನೆ ಜಾಸ್ತಿ ಆಗ್ತೈತಿ, ಬೆಳೆಗಳಲ್ಲಿ ಇಳುವರಿ ಹೆಚ್ಚಾಗ್ತೈತಿ, ಮಣ್ಣಲ್ಲಿ ಎರೆಹುಳ ಉತ್ಪಾದನೆ ಜಾಸ್ತಿ ಆಗ್ತೈತಿ. ಸರ್, ಹಾಗಿದ್ರೆ ಅಂದಾಜು 1 ಎಕರೆ ಜಮೀನಿಗೆ ಈ ಬೋನ್ ಅಂದಾಜಲವನ್ನ ಎಷ್ಟು ಲೀಟರ್ ಬಳಸಬಹುದು? ಈ ನಮ್ಮೊಂದು 1 ಎಕರೆ ನಾವು ಅಡಿಕೆ ಅಥವಾ ಏನೋ ಮಾಡಿವಿ ಅಂತ ಹೇಳಿದ್ರೆ, ಅಡಿಕೆಗೆ ಆದ್ರ 400 ಗಿಡಕ್ಕೆ 5 ಲೀಟರ್ ಸಾಕಾಗ್ತೈತಿ. ಈ ನಾವು 1 ಎಕರೆಗೆ ಬಂದು 5 ಲೀಟರ್ನ ಸಜೆಸ್ಟ್ ಮಾಡ್ತೀವಿ ನಾವು. ಈ ನಾವು ಬುಡಗಳಿಗೆ ಡ್ರಂಚಿಂಗ್ ಮಾಡೋದ್ರ ಮೂಲಕ ನಮಗೆ ಅತಿ ಹೆಚ್ಚು ಇಳುವರಿನ ಕೊಡುತ್ತೈತಿ. ಇದನ್ನ ಯಾಕೆ ನಾವು ಡ್ರಂಚಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡುತ್ತೆ, ನೇರವಾಗಿ ಬೇರುಗಳಿಗೆ ಹೋದಾಗ ಹೊಸ ಬೇರು, ಆಮೇಲೆ ಹೊಸ ಗರಿಗಳು, ಇವಾಗೇನ್ ನೀವು ನೋಡ್ತಾ ಇದ್ರಿ ಅಡಿಕೆ ಮರಗಳನ್ನ, ಫುಲ್ ಗ್ರೀನರಿ ಆಗಿದೆ. ಇದು ಬಂದು ನಮ್ದು ಮೂಲ ಬಳ್ಳಾರಿ ಜಿಲ್ಲೆ ಆಗಿತ್ತು, ಈಗ ವಿಜಯನಗರ ಜಿಲ್ಲೆ ಮಾಡಿದ್ದಾರೆ. ಇವಾಗ ಏನ್ ನೀವು ನಮ್ಮ ಈ ಬಳ್ಳಾರಿ ಹಳೆ ಜಿಲ್ಲೆ ಅಂತಂದು ಏನು ಕರಿತೀವಿ, ಈ ಇಷ್ಟೊಂದು ಉಷ್ಣತೆ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಅಡಿಕೆ ಗಿಡಗಳನ್ನ ನೀವು ನೋಡ್ಬೋದು ಎಷ್ಟು ಗ್ರೀನರಿ ಆಗಿದೆ ಅಂತೇಳಿ. ಇದನ್ನ ಉಪಯೋಗ ಮಾಡ್ತಾ ಇರೋದ್ರಿಂದನೇ ನಮಗೆ ಸಮತೋಲನವಾಗಿ ಇದು ಗಿಡಗಳನ್ನ ಆರೋಗ್ಯವಾಗಿ ನೋಡ್ಕೊಳ್ತಾ ಇದೆ. ಇದನ್ನ ಲೈವ್ ಆಗಿ ನೋಡ್ತಕ್ಕಂಥದ್ದು. ಇಲ್ಲಿಗೆ ಸುಳಿ ರೋಗ ಅಂದ್ರೆ ಕೊಳೆ ರೋಗ ಬಂದಿತ್ತು. ಈ ಕೊಳೆ ರೋಗದಿಂದ ಈ ಗಿಡ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗ್ತಾ ಇತ್ತು. ಈ ಗೋನಂದ ಜಲವನ್ನು ನಾನು ಬುಡಗಳಿಗೆ ಅಪ್ಲೈ ಮಾಡೋದ್ರಿಂದ ಇಲ್ಲಿಂದನೇ ಹೊಸ ಒಂದು ಕುಡಿ ಬಂದು ಯಾವ ರೀತಿ ಇದು ಸುಳಿ ಮೇಲೆ ಹೋಗ್ತಾ ಇದೆ ನೀವು ನೋಡ್ಬೋದು. ಎಷ್ಟು ಆರೋಗ್ಯಕರವಾಗಿದೆ ಅಂತ ನೀವು ಲೈವ್ ಆಗಿ ನೋಡ್ಬೋದು. ಇಲ್ಲಿಗೆ ಸ್ಟಾಪ್ ಆಗಿತ್ತು ಬೆಳವಣಿಗೆ. ಇಲ್ಲಿಂದ ನಾವು ಇದನ್ನ ಗೋನಂದ ಜಲ ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ತಾ ಬಂದಿರೋದ್ರಿಂದ ನೇರವಾಗಿ ಎಲ್ಲೂ ಇದು ಆಗ್ತಿಲ್ಲ ನೋಡಿ. ಗೋನಂದ ಜಲವನ್ನ ಯಾವ ಸಮಯದಲ್ಲಿ ಯಾವ ಟೈಮಲ್ಲಿ ಉಪಯೋಗ ಮಾಡಬೇಕು ಅಂತ ರೈತರಿಗೆ ದೊಡ್ಡದಾಗಿ ಒಂದು ಕ್ವಶನ್ ಇರುತ್ತೆ. ಈಗ ನಾವು ಇಲ್ಲಿ ನಿಮಗೆ ಕಣ್ಮುಂದೆನೆ ತೋರಿಸ್ತೀವಿ ನೋಡಿ. ಇವಾಗ ಭೂಮಿ ಈ ರೀತಿ ಹಸಿ ಇರಬೇಕು. ಇವಾಗೇನು ನೀವು ನೋಡ್ತಾ ಇದ್ರಲ್ಲ, ಈ ರೀತಿ ತೇವಾಂಶ ಇರಬೇಕು. ಈ ರೀತಿ ಉಂಡಿ ಕಟ್ಟಬೇಕು. ಉಂಡಿ ಕಟ್ಟಿರೋ ಮಣ್ಣು ಹಸಿ ಇರುತ್ತೆ. ಇದು ಬಿತ್ತನೆ ಮಾಡ್ಲಿಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಯೋಗ್ಯವಾಗಿರ್ತಕ್ಕಂಥ ಹಸಿ ಅಂತ ಕರಿತೀವಿ. ಇಷ್ಟು ಹಸಿ ಇದ್ದಾಗ ನಾವು ನೇರವಾಗಿ ಬುಡಗಳಿಗೆ ಕೊಟ್ಟಾಗ ನಮಗೆ ವೈಟ್ ರೂಟ್ಸ್ ಅಂತ ಕರಿತೀವಿ. ಈ ಹೊಸ ಬೇರುಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ಹಸಿ ಇದ್ದಾಗ ನಾವು ಹಾಕೋದ್ರಿಂದ ನೇರವಾಗಿ ಗಿಡಗಳಿಗೆ ಹೆಲ್ದಿಯನ್ನ ಕಾಪಾಡುತ್ತೆ. ಮೇಡಮ್, ಇವಾಗ ಗೋನಂದ ಜಲವನ್ನ ನಮ್ಮ ತೋಟದಲ್ಲಿ ಉಪಯೋಗ ಮಾಡುತ್ತಾ ಇರೋದ್ರಿಂದ ಎಷ್ಟು ಮಣ್ಣು ಮೃದುವಾಗಿದೆ ನೀವು ನೋಡ್ಬೋದು. ನೋಡಿ, ಇಷ್ಟೊಂದು ಮೆತ್ತಗಾಗಿದೆ ಮಣ್ಣು. ಮೇಡಮ್, ಇದು ಒಂದು ಲ್ಯಾಬ್ ರಿಪೋರ್ಟ್ ಇದೆ ನನ್ನ ಹತ್ರ. ಈ ಮಣ್ಣಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದ್ರು. ಇದನ್ನ ನಾನು ಗೋನಂದ ಜಲವನ್ನ ಹಾಕಿ ಸಾವಯವ ಗೊಬ್ಬರವನ್ನ ಉಪಯೋಗ ಮಾಡ್ತಾ ಬಂದಿರೋದ್ರಿಂದ ಇದರಲ್ಲಿ ಅಡಿಕೆನ ಯಾವ ರೀತಿ ಬೆಳೆಸಿದೀನಿ ನೀವು ಲೈವ್ ಆಗಿ ನೋಡ್ತಾ ಇದ್ದೀರಿ. ಇವಾಗ ಅಲ್ಲಿ ಒಂದು ಟ್ಯಾಂಕರ್ನ ನೀವು ನೋಡಿದ್ರಿ ಅವಾಗ್ಲೇ ವಿಡಿಯೋದಲ್ಲಿ. ಆ ಟ್ಯಾಂಕರ್ ನಾವು ಹಸುಗಳನ್ನ ಹಾಕ್ತಿವಿ ಅಂತ ಹೇಳಿದ್ವಿ. ಆ ಹಸುವನ್ನ ಕರಗಿ ನೀರಾಗಿ ಲಿಕ್ವಿಡ್ ಆದ ನಂತರ ತಗೊಂಡ್ಬಂದು ಈ ತರ ಒಂದು ಟ್ಯಾಂಕರ್ಗೆ ನಾವು ಶೇಖರಣೆ ಮಾಡ್ಕೋತೀವಿ. ಈ ಟ್ಯಾಂಕರ್ ಅಲ್ಲಿ ನಮಗೆ ನೇರವಾಗಿ ಇದ್ರಲ್ಲಿ ಯಾಕಪ್ಪ ಹಾಕೋದು ಅಂತ ಹೇಳಿದ್ರೆ,
ಇದರಲ್ಲಿ ನಾವು ನೇರವಾಗಿ ಪ್ಯಾಕಿಂಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಟ್ಯಾಂಕ್ ಅಲ್ಲಿ ತುಂಬಿಸ್ಕೊಂಡು ಇಲ್ಲಿಂದ ನಾವು ನೇರವಾಗಿ ಈ ರೀತಿ ಕ್ಯಾನ್ಗಳಿಗೆ ಡಂಪ್ ಮಾಡ್ತಾ ಇರ್ತೀವಿ. ಡಂಪ್ ಮಾಡ್ಕೊಂಡು ನಮ್ಗೆ 5 ಲೀಟ್ರು 10 ಲೀಟ್ರು 20 ಲೀಟ್ರ್ ಈ ರೀತಿ ಟ್ಯಾಂಕ್ಗಳಿಗೆ ಹಾಕಿ ರಾಜ್ಯದ ಎಲ್ಲಾ ಮೂಲೆಗಳಿಗೂ ರೈತರಿಗೆ ನೇರವಾಗಿ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡಿದ್ವಿ. ಸರ್, ಇವಾಗ ಈ ಗೋನಂದಾಜಲವನ್ನ ಎಷ್ಟು ದಿನಗಳ ಕಾಲ ನಾವು ಶೇಖರಣೆ ಮಾಡಿಟ್ಕೋಬಹುದು? ಮೇಡಮ್, ಇದು ಗೋನಂದ ಜಲ ಒಂದ್ಸಾರಿ ರೆಡಿ ಆಗಿದೆ ಅಂದ್ಮೇಲೆ ಕನಿಷ್ಠ ಒಂದು 6 ರಿಂದ 7 ತಿಂಗಳ ಇದನ್ನ ನಮ್ಮ ಹತ್ರ ತಗೊಂಡು 6 ರಿಂದ 7 ತಿಂಗಳು ರೈತರು ಇಟ್ಕೋಬಹುದು. ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರೋದ್ರಿಂದ ಈ ಕ್ಯಾಪ್ ನ ಸ್ವಲ್ಪ ಲೂಸ್ ಮಾಡಿ ಇಡೋದ್ರಿಂದ ಇದಕ್ಕೇನು ತೊಂದರೆ ಆಗಲ್ಲ. ಇವಾಗ ಏನ್ ನೀವು ನೋಡ್ತಾ ಇದ್ದೀರಿ, ಇದು 1 ಲೀಟರ್ದು ಬಾಟ್ಲ್. 5 ಲೀಟ್ರು 1 ಲೀಟ್ರು 10 ಲೀಟ್ರ್ 20 ಲೀಟರ್ 3 ರೀತಿ ನಮ್ದು ಕ್ವಾಂಟಿಟಿ ಇರುತ್ತೆ. ಈ 1 ಲೀಟರ್ ಏನಿದೆ, ಈ ಟೆರೆಸ್ ಗಾರ್ಡನ್ ಆಮೇಲೆ ಕೈ ತೋಟಗಳು ಏನ್ ಮನೆ ಹತ್ರ ಮಾಡ್ಕೊಂಡಿರ್ತೀರಿ, ಆ ತೋಟಗಳಿಗೆ ಇದನ್ನ 1 ಲೀಟರ್ನ ತಗೊಂಡು ಉಪಯೋಗ ಮಾಡಬಹುದು. ನಮ್ಗೆ 5 ಲೀಟರ್ ತಗೊಳಕ್ ತೊಂದರೆ ಆಗ್ತದಪ್ಪ, ಅಷ್ಟಕ್ಕೊಂದು ಏನ್ ಮಾಡೋಣ ಅಂದ್ರೆ 1 ಲೀಟರ್ ಬೇಕಾದ್ರೆ ನಾವು ನೇರವಾಗಿ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ. ಇಲ್ಲಪ್ಪ ನಮಗೆ ತೋಟ ಐತಿ ಅಂತ ಹೇಳಿದ್ರೆ 5 ಲೀಟ್ರು 10 ಲೀಟ್ರು 20 ಲೀಟರ್ವರೆಗೂ ನಾವು ಪ್ಯಾಕಿಂಗ್ ಕಳಿಸ್ಕೊಡ್ತೀವಿ. ಈಗ ನಾವು 1 ಲೀಟರ್ನ 400 ರೂಪಾಯಿ ಕೊಡ್ತಾ ಇದೀವಿ. ಅದೇ ನೀವು 5 ಲೀಟರ್ ಕ್ಯಾನ್ ತಗೊಳ್ಳೋದಾದ್ರೆ ಬರೀ 300 ರೂಪಾಯಿ 1 ಲೀಟರ್ ಅಲ್ಲಿ ಕೊಡ್ತಾ ಇದೀವಿ. ನಿಮಗೆ ಬಲ್ಕ್ ಆಗಿ ಇನ್ನು ಹೆಚ್ಚಿನ ಒಂದು 50-100 ಲೀಟರ್ ಬೇಕಾದ್ರೆ ಏನಾದ್ರೂ ಸ್ವಲ್ಪ ಕೊರಿಯರ್ ಚಾರ್ಜಸ್ ಅಲ್ಲಿ ಅಥವಾ ರೇಟ್ ಅಲ್ಲಿ ಏನಾದ್ರೂ ನಿಮಗೆ ಕಡಿಮೆ ಮಾಡ್ಕೊಡೋ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ.